ಭಾರ್ಗವ್ ಈಗ 8-9 ಜನ ವಿಲನ್ಸ್ ಇದ್ದಾರೆ. ತಂದೆಯವರು ಕೂಡ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಸೊ ಅಪ್ಪ ಮಗನ ಬಾಂಧವ್ಯ ಹೊರಗಡೆ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನಾದ್ರು ಒಟ್ಟುಗೂಡ್ತೀರಾ ಹೇಗೆ? ಕ್ಲೈಮ್ಯಾಕ್ಸ್ ಅಲ್ಲಿ ಇರ್ತಿರಲ್ಲ ಗುರು, ಮಗನಿಗೆ ಶೂಟ್ ಮಾಡಕ್ ಬರಲ್ಲ, ಅಪ್ಪ ಶೂಟ್ ಮಾಡಕ್ ಬರ್ತಾರೆ. ಅಲ್ಲ ಅಂದ್ರೆ ನೀವ್ ಹೀರೋನೇ ಅಲ್ವಾ, ಮತ್ತೆ ಹೀರೋನಿ ಯಾಕೆ ಅವ್ರು ಶೂಟ್ ಮಾಡಿ? ಅದೆಲ್ಲ ಸಿನಿಮಾ ನೋಡ್ಬೇಕು ಮೇಡಮ್, ಎಲ್ಲ ಇಲ್ಲೇ ಕೇಳ್ಬಿಟ್ರೆ ನೀವು. ಅಲ್ಲ ನಮ್ಗೆ ಸಿನಿಮಾ ಬೇಡ, ತಂದೆ ಮಗನ್ ಬೇಕಷ್ಟೇ. ಇಲ್ಲ, ಶೂಟ್ ಮಾಡಕ್ ಪ್ರಯತ್ನ ಮಾಡ್ತೀನಿ, ಆಮೇಲೆ ಬೇರೆ ಒಂದ್ ಶೂಟ್ ಮಾಡ್ತಾರೆ. ಅದ್ ಯಾರು ಅಂತ ಸಿನಿಮಾ ನೋಡಿ ಅದ್ರಲ್ಲಿ ಕಾಣ್ತೀನಿ. ಸಿನಿಮಾದಲ್ಲಿ ಅಷ್ಟು ಸಸ್ಪೆನ್ಸ್ ಇದೆ. ಅಂದ್ರೆ ಇಲ್ಲಿ ಎಳೆ ಜಸ್ಟ್ ಒಂದು ಡಿವೋರ್ಸ್ ಕೇಸು ಅಥವಾ ಒಂದು ಲವ್ ಸ್ಟೋರಿ ಅನ್ನೋದಾದ್ರೂ ಕಥೆನಲ್ಲಿ ಆಳ ತುಂಬಾ ಜಾಸ್ತಿ ಇದೆ. ಅಮ್ಮಂಗೆ ಡೈವರ್ಸ್, ಮಗಳಿಗಿಲ್ಲ. ಅದ್ರಲ್ಲೇ ಅಮ್ಮಂಗ್ ಡೈವರ್ಸ್ ಕೇಸ್ ಮೇಡಮ್, ಮಗಳಿಗಿಲ್ಲ. ಅಲ್ಲ ಸಿನಿಮಾ ನೋಡೋಣ ಮೇಡಮ್. ಮಗಳು ನಾವು ಒಂದ್ ಮಾಡಲ್ಲ ಮೇಡಮ್ ಅದು ಸಿನಿಮಾದಲ್ಲಿ. ಈಗ ಸಾಂಗ್ಸ್ ತುಂಬಾ ಹಿಟ್ ಆಗಿದೆಯಲ್ಲ ಸರ್, ಸಾಂಗ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮೇಡಮ್. ವಿಜಯ್ ಅಡ್ಲಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಮೂಲತಃ ಅವರು ಬಂಗಾರಪೇಟೆ ಕೋಲಾರದವರು. ಒಂದಿಷ್ಟು ಸಿನಿಮಾಗಳು ತಮಿಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು AR ರೆಹಮಾನ್ ಸ್ಟುಡಿಯೋದಲ್ಲಿ ಕೀಬೋರ್ಡಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಕನ್ನಡದಲ್ಲಿ ಆಲ್ರೆಡಿ 1-2 ಸಿನಿಮಾ ಮಾಡಿದ್ದಾರೆ. ನಮ್ಮ ಸಿನಿಮಾಕ್ಕೆ 4 ಸಾಂಗ್ಗಳು ತುಂಬಾ ಒಳ್ಳೆ ಟ್ಯೂನ್ಗಳನ್ನ ಕೊಟ್ಟಿದ್ದಾರೆ. ಒಂದು ಸಾಹಿತ್ಯ NM ಕಿರಣ್ ಅಸಿಸ್ಟೆಂಟ್ ಶ್ರೀರಾಮ್ ತಪಸ್ವಿ ಅವರು ಬರ್ತಿದ್ದಾರೆ. ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಮೇಡಮ್. ತುಂಬಾ ವರ್ಷಗಳಾದ ನಂತರದಲ್ಲಿ ಕನ್ನಡದಲ್ಲಿ ಒಂದು ಸಂಸ್ಕೃತದ ಸಾಂಗ್ ನಾವು ಕೇಳಕ್ಕೆ ಸಿಕ್ಕರೆ, ಅದು ಶಿವನ್ ಬಗ್ಗೆ ಇರೋಂಥದ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ಸೆಟ್ನ ಹಾಕಿ ನಾವು ಮಾಡಿರೋ ಒಂದು 4 days ಶೂಟ್ ಮಾಡಿದ್ವಿ. ಕೊರಿಯೋಗ್ರಾಫರ್ ಬಂದು ಆ ಸಾಂಗಿಗೆ ನಾಗೇಶ್ ಮಾಸ್ಟ್ರು, ನಮ್ಗೆ ಜೋಗಯ್ಯ ವಿಲನ್ ಎಲ್ಲ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ. ಆರ್ಟ್ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಅಂತ. ತುಂಬಾ ಅದ್ಭುತವಾಗಿ ಆ ಶಿವನ್ ಒಂದು 20 ಅಡಿ ಇದೆ ಸರ್ ಸ್ಟ್ಯಾಚ್ಯೂ. ಅದು ಒಂದು 20-22 ಅಡಿ ಸ್ಟ್ಯಾಚ್ಯೂನೇ ನಾವು ಮಾಡಿಸಿದ್ವಿ. ಅದು ಸೆಟ್ ಹಾಕಿ ಮಾಡಿದ್ವಿ, ಫುಲ್ ಸೆಟ್ ಹಾಕಿ ತುಂಬಾ ಚೆನ್ನಾಗಿ ಬಂದಿದೆ. ರುದ್ರಾವತಾರ ನಿಂತ್ಕೊಂಡಿರೋದೇ ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅದು. ಯಾಕಂದ್ರೆ ಯಾಡ್ ಬರ್ದಿರೋರು ಅವರು ಒಂದು ಬ್ರಾಹ್ಮಿನ್ ಕಮ್ಯುನಿಟಿ ಅವ್ರು ಈ ತರ ಹೇಳಿದ್ರು, ಈ ಹಾಡ್ಗೆ ನಾವು ಎಕ್ಸ್ಪ್ರೆಷನ್ ಯಾವ ತರ ಬೇಕು ಅಂತ ಎಲ್ಲಾನು ತಗೊಂಡ್ವಿ. ಅವ್ರು ಈ ತರನೇ ಬೇಕು ಅಂತ ಹೇಳಿದ್ರು. ಶಿವನ್ ಮಾತ್ರ ಅದನ್ನ ಬೇರೆ ಸೆಟ್ ಎಲ್ಲ ನಮ್ಮ ಡೈರೆಕ್ಟರ್ ನಾವೆಲ್ಲ ಮಾಡಿದ್ರೆ, ಶಿವನ್ ಮಾತ್ರ ಆ ತರ ಮಾಡ್ಕೊಂಡ್ವಿ. ಮಲ್ಲಿಕಾರ್ಜುನ್ ಅಂತ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ. ಅದ್ ಬಿಟ್ರೆ ಇನ್ನೊಂದು ಸಾಂಗ್ ಬಂದು ಕವಿರಾಜ್ ಸರ್ ಬರ್ದಿದ್ದಾರೆ. ಅದ್ ಮೊನ್ನೆ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಇನ್ನೊಂದು ಸಾಂಗ್ ಬಂದು ಗೌಸ್ಪೀರ್ ಸರ್ ಬರ್ದಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಒಂದು ಬರ್ದಿದ್ದಾರೆ. 4 ಸಾಂಗ್ ಇದೆ. ಇಲ್ಲಿ ಚೇತನ್ ನಾಯಕ್ ಮತ್ತೆ ನದೀರಾ ಬಾನು ಆಡಿದ್ದಾರೆ, ಮತ್ತೆ ಧನಂಜಯ್ ಅಂತ ಹೈದರಾಬಾದ್ ಅವರು, ಮತ್ತೆ ಷಣ್ಮುಗರಾಜನ್ ಅಂತ ಚೆನ್ನೈ ಸಿಂಗರ್, ಒಂದಿಷ್ಟು ಜನ ಆಡಿದರು. 4 ಸಾಂಗ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸಾಂಗ್ ಒಂದ್ ಸಾಂಗ್ ಸಾಯಿ ಚರಣ್ ಅವ್ರು ಆಡಿದ್ದಾರೆ. 18ಕ್ಕೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೆ, ಪ್ಯಾಥ ವರ್ಷನ್ ಏನು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋ ಸಾಂಗ್ 18ಕ್ಕೆ ರಿಲೀಸ್ ಆಗಿ ಹೋಗಿದೆ. ಇಲ್ಲ ಹಂಗೆ ರಿಲೀಸ್ ಆಗಿ ಅದು ಹಿಟ್ ಆಗಿದೆ. ಅದ್ ಹಂಗೆ ಇದೆ, ಪ್ರತಿಮೆ ಇಟ್ಟಿದೀವಿ. ಇಲ್ಲ ಮೇಡಮ್, ಅದು ನಮ್ಗೆ ಒಂದು ಹೈದರಾಬಾದ್ ಅವ್ರು ಕೇಳಿದ್ದಾರೆ, ಅವ್ರನ್ನ ಇದ್ ಮಾಡ್ಬೇಕು. ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿ ನಾವು 2 ಸ್ಟ್ಯಾಚ್ಯೂ ಮಾಡ್ತಿದ್ವಿ ಮೇಡಮ್. ಒಂದು ಶಿವಂದು, ಅಮ್ಮ ಅವ್ರದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಾಳಿದೊಂದು ಆ ಮೇನ್ ಪೋರ್ಷನ್ ಒಂದು ಫಾರೆಸ್ಟ್ ಎಪಿಸೋಡ್ ಅಲ್ಲಿ, ಅದು ತುಂಬಾ ಭಯಂಕರ. ಅದು ಕ್ಲೈಮ್ಯಾಕ್ಸ್ ಎಪಿಸೋಡ್ ಅದು ಮಾಡಿದ್ವಿ. ಆ ಪೋರ್ಷನ್ ಅಲ್ಲಿ ಮೇಜರ್ ನಮ್ಮ ಸುದೀಪ್ ಸರ್ ಪೋರ್ಷನ್ಸ್ ಎಲ್ಲ ಅಲ್ಲೇ ಪ್ಲೇ ಆಗುತ್ತೆ. ಸುದೀಪ್ ಸರ್ ಈ ಸಿನಿಮಾದಲ್ಲಿ ಗುಲ್ಗಂಜಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಪೋಸ್ಟರ್ ನೋಡಿದ ತಕ್ಷಣ ನನಗೆ ಸ್ವಲ್ಪ ಭಯ ಆಯ್ತು. ಮೇಡಮ್ ಅದೇ ಗುಲ್ಗಂಜಿ ಅಂತ ಒಂದು ಕ್ಯಾರೆಕ್ಟರ್. ಗುಲ್ಗಂಜಿ ನೀವು ನೋಡಿದ್ರೆ ಬಣ್ಣ ಚೇಂಜ್ ಆಗ್ತಾನೆ ಇರುತ್ತೆ, ಒಂದಿಷ್ಟು ಆ ತರನೇ ಪಾತ್ರನೂ ಅವ್ರದ್ದು ಹಂಗೆ ಇದೆ. 2 ಸೈಡಲ್ಲಿ ಪ್ಲೇ ಆಗುತ್ತೆ ಅವ್ರ ಪಾತ್ರ. ಒಂದು ನಾರ್ಮಲ್ ಮಂಡ್ಯ ಸ್ಟೈಲ್ ಅಲ್ಲಿ ಒಂದು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಆಯ್ತು ಅಂದ್ರೆ, ಇನ್ನೊಂದು ತುಂಬಾ ಅಗ್ರೆಸಿವ್ ಆಗಿ ನೆಗೆಟಿವ್ ಶೇಡ್ ಅಲ್ಲಿ ಹೋಗುವಂತ ಪಾತ್ರ. ನನ್ನ ಪ್ರಕಾರ 2 ಗೆಟಪ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಇಷ್ಟು ಸಿನಿಮಾಗಳಲ್ಲಿ ಇರೋದು. ಒಂದು ಫುಲ್ ಹೇರ್ ಕಟ್ ಅಲ್ಲಿ ಫುಲ್ ಚಾಕ್ಲೇಟ್ ಬಾಯ್ ತರ ಕಂಡ್ರೆ, ಇನ್ನೊಂದ್ರ ಪಕ್ಕ ರಗಡ್ ತರ ಕಾಣ್ತಾರೆ. 2 ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ ಸುದೀಪ್ ಸರ್. ಇನ್ನೊಂದು ಬಿಟ್ರೆ ಯಶ್ ಶೆಟ್ಟಿ ಸರ್ ಜೀರ್ಜಿಂಬೆ ಪಾತ್ರ ಅಂತ, ಒಂದು ಜೀರ್ಜಿಂಬೆ ಅಂತ ಒಂದು ಕ್ಯಾರೆಕ್ಟರ್. ಆ ಜೀರ್ಜಿಂಬೆ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಪ್ಲೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 2 ಪಾತ್ರ ಹೀರೋ ಜೊತೆಗೆ ಪ್ಲೇ ಆಗುವಂತ ಪಾತ್ರಗಳು. ಆ 2 ಪಾತ್ರನು ಮತ್ತೆ ಹೀರೋ ಪಾತ್ರನು ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೊಳ್ತದೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ರಿವೀಲ್ ಮಾಡ್ತೀವಿ, ಯಾಕೆ ಆ 2 ಪಾತ್ರಗಳು ಈ ಕ್ಯಾರೆಕ್ಟರ್ ಹಿಂದೆ ಬಿದ್ದಿರತ್ತೆ, ಈ ಕ್ಯಾರೆಕ್ಟರ್ಗೆ ಮತ್ತೆ ಆ ಕ್ಯಾರೆಕ್ಟರ್ಗೆ ಸಂಬಂಧಗಳು ಏನು ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ರಿವೀಲ್ ಮಾಡ್ತೀವಿ. ಸರ್ ಅಂದ್ರೆ ಈ ವಿಲನ್ಗಳ ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಹೌದೌದು, ಅಂದ್ರೆ ಆ ಹೆಸರು ಮತ್ತೆ ಕತೆ ಎರಡು ಇರಬೇಕು. ಬಟ್ ನಿಮ್ಮ ಸಿನಿಮಾದಲ್ಲಿ ಗುಲ್ಗಂಜಿ, ಜಿರ್ಜಿಂಬೆ, ಇಲ್ಲ ಅವ್ರಿಗೆ ವರ್ಧ ಸರ್ ಅಂತ ನಾರ್ಮಲ್ ಹೆಸರು. ಈ ತರ ಇಟ್ಟಾಗ ಅದು ಹಿಂಗೆ ಆ ಸಿನಿಮಾ ಕನೆಕ್ಟಿವ್ ಇರೋ ಅಂತ ಮೇಡಮ್. ನೋಡೋದು ಇವಾಗ ನಾವು ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಬಂದು ಇಡ್ಲಿ ಸರೋಜಮ್ಮ ಅಂತ ಪಾತ್ರ. ಅದು ಇಡ್ಲಿ ಮಾರೋ ಒಂದು ಕ್ಯಾರೆಕ್ಟರ್. ಆ ಊರಲ್ಲಿ ತುಂಬಾ ಜಗಳ ಗಂಟೆ ಅಥವಾ ರಿವೆಲ್ವರಿ ಇರುವಂತ ಇಡ್ಲಿ ಸರೋಜಮ್ಮ. ಸೇಮ್ ಈ 2 ಕ್ಯಾರೆಕ್ಟರ್ಗಳು ತುಂಬಾ ಅಗ್ರೆಸಿವ್ ಆಗಿರೋದು, ಪಟಿಂಗ್ರು ಅಂತ ಕರೀತಾರಲ್ಲ, ಆ ತರ 2 ಜೋಡಿ ಇರುವಂತ ಕ್ಯಾರೆಕ್ಟರ್ಗಳಿದೆ. ಹಾಗಾಗಿ ಆ ಗುಲ್ಗಂಜಿ ಮತ್ತೆ ಜೀರ್ಜಿಂಬೆ ಅಂತ ಇಟ್ಟಿದೀವಿ. ನಾವು ಸಣ್ಣ ವಯಸ್ಸಲ್ಲಿ ಆ ಜೀರ್ಜಿಂಬೆ ಎಲ್ಲ ನೋಡ್ತೀವಿ, ಕೈಯಲ್ಲಿ ಇಟ್ಕೊಂಡೆ ಎಷ್ಟೇ ಕೈಯಲ್ಲಿ ಇಟ್ಕೊಂಡ್ರು ಅದು ಸಿಗಲ್ಲ. ಅದೇ ತರದ ಒಂದು ಪಾತ್ರ
ಎಸ್ ಶೆಟ್ಟಿ ಸರ್ ಪ್ಲೇ ಮಾಡಿದ್ದಾರೆ. ಗುಲ್ಗಂಜಿ ಅಷ್ಟೇ, ಆಗಾಗ ಕಲರ್ನ ಬಣ್ಣನ ಬದಲಾಯಿಸ್ತಾನೆ ಇರುತ್ತೆ. ಆ ಎರಡಕ್ಕೆ ಸಿಮಿಲರ್ ಆಗಿ ಇಟ್ಕೊಂಡಿರುವಂತ ಪಾತ್ರ. ವರ್ಧನ್ ಸರ್, ಈಗ ಆಲ್ರೆಡಿ ಸಿನಿಮಾ ಮಾಡಿರೋರು, ಇಷ್ಟು ಪಾತ್ರ ಮಾತ್ರ ನೀವು ಸೀಮಿತ ಅಂತ ಸರ್ ಹೇಳಿದಾಗ ಬೇಡ ಅಂತ ಏನಾದ್ರು ಅನ್ನಿಸ್ತಾ? ಇಲ್ಲ ಆತರ ಇಲ್ಲ, ನಂಗೆ ಮೇಜರ್ ಅವರೇ ಇಂಪಾರ್ಟೆಂಟ್ ಇದೆ ಸಿನಿಮಾಗಿಂತ. ಅವ್ರು ನಂಗೆ ಬಹಳ ಬೇಕಾಗಿರೋರು. ಈ ಪಾತ್ರ ನೀವು ಮಾಡಿಕೊಡಿ ಅಂತ ಹೇಳಿದಾಗ ಇಲ್ಲ ಮೇಡಮ್, ನಾವು ಪರಿಚಯ ಅಂದ್ರೆ ನಾವು ಬಿಫೋರ್ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು. ನಾನು ವರ್ಧಾ ಸರ್, ಸುದೀಪ್ ಸರ್, ಎಸ್ ಶೆಟ್ಟಿ ಸರ್ ಒಂದು ಕಾಂಬಿನೇಷನ್ ಒಂದು ಸಿನಿಮಾ ಆಗ್ಬೇಕಾಗಿತ್ತು. ಅಲ್ಲಿ ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ ಲೈಕ್ ನಾವೆಲ್ಲ ಕೂತ್ಕೊಂಡು ಒಂದಿಷ್ಟು ಡಿಸ್ಕಷನ್ ಮಾಡಿದ್ವಿ. ಡೈಲಾಗ್ ವರ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಾವೇ ಡಿಸ್ಕಷನ್ ಮಾಡಿ ಅದು ಸ್ವಲ್ಪ ಲೇಟ್ ಆಯ್ತು ಮಾಡೋದು. ಅದ್ರ ಮಧ್ಯದಲ್ಲಿ ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗ ನಾನು 3 ಜನರ ಕೇಳಿದೆ, ಈ ತರ ಪಾತ್ರ ಇದೆ ಸರ್, ಬಂದ್ ಮಾಡ್ತೀವಿ ಆಲ್ವಿನ್ ಸರ್ ಅಂತ. ತುಂಬಾ ಹೇಳಿದ ತಕ್ಷಣ ಬಂದು ಮಾಡ್ಕೊಟ್ಟೆ. ಅದು ಪಾತ್ರ ಸಣ್ಣದು ದೊಡ್ಡದು ಅಂತ ಯಾರು ನೋಡಿಲ್ಲ 3 ಜನನು. ಒಳ್ಳೇದಾಗ್ಲಿ ಆಲ್ವಿನ್ ಸರ್, ಬರ್ತೀವಿ ನಿಮ್ ಜೊತೆಲಿ ಮಾಡಿದ್ದಷ್ಟೇ. ಆಮೇಲೆ ಟೀಮ್ ಆಯ್ತಲ್ಲ ಮೇಡಮ್, ಟೀಮ್ ಆಯ್ತಾ, ಟೀಮ್ ಅಪ್ ಅಲ್ಲಿ ಮಾಡ್ಕೊಂಡು ಆಕ್ಚುಲಿ ನಮ್ಮ ಡೈರೆಕ್ಟರ್ ಇನ್ನೊಂದು ಸಿನಿಮಾನು ಆಗಿದೆ. ಅದು ರೆಡಿ ಇದೆ, ಕೆಲಸಗಳು ಇನ್ನೂ ಈಗ ಒಂದು 6 ತಿಂಗಳು ಶೂಟ್ ಕಂಪ್ಲೀಟ್ ಮಾಡಿ ಅದರ ಒಂದು 25-30 ದಿನ ಕೆಲಸ ಮಾಡಿದ್ದೀನಿ ಸಿನಿಮಾ. ತುಂಬಾ ಮೇಜರ್ ರೋಲ್ ಪ್ಲೇ ಮಾಡಿದ್ದೀನಿ. ಅದ್ರ ಗ್ಯಾಪಲ್ಲಿ ಈ ಸಿನಿಮಾ ಪಾತ್ರ ಅದೊಂದು ಶೆಡ್ಯೂಲ್ ಆಗಿತ್ತು. ಇದ್ರ ಮಧ್ಯದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಅದು ನಿಂತಿತ್ತು. ಇದು ಇಮಿಡಿಯೇಟ್ಲಿ ಒಂದೇ ಶೆಡ್ಯೂಲ್ 2 ಶೆಡ್ಯೂಲ್ ಅಂತ ಪ್ಲಾನ್ ಮಾಡಿದಾಗ ನಾನು ಕರೆದಾಗ ಬಂದು ಮಾಡಿ. ಆಲ್ರೆಡಿ ಫಸ್ಟ್ ಸಿನಿಮಾ ಅವರೆಲ್ಲ ಕಮಿಟ್ ಆಗ್ಬಿಟ್ಟಿದೆ, ಎಲ್ಲಾರು ಕಮಿಟ್ ಆಗ್ಬಿಟ್ಟಿದೆ ಫುಲ್ ಎಲ್ಲಾನು. ಬಟ್ ಅವ್ರು ಆ ಸಿನಿಮಾದಲ್ಲಿ ಯಾರ್ಯಾರು ಕಮಿಟ್ ಎಲ್ಲಾರ್ಗು ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಿದ್ದಾರೆ ಡೈರೆಕ್ಟ್. ಹೊಸ ಟೀಮ್ ಜೊತೆ ಸೇರ್ಕೊಂಡು ಅಲ್ವಿನ್ ಸರ್ನ ಬಿಟ್ಬಿಡೋಣ, ಹೊಸ ಟೀಮ್ ಜೊತೆ ಸೇರ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ರಿ? ಹೆಂಗಿತ್ತು ಶೂಟಿಂಗ್ ಎಲ್ಲ? ಇಲ್ಲ, ನಾನು 3 days ಅಷ್ಟೇ ನಾನು ವರ್ಕ್ ಮಾಡಿದ್ದ. ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ. ಅಂದ್ರೆ ನಂಗೆ ತುಂಬಾ ಜೆಲ್ ಆಗಕ್ಕಾಗಿಲ್ಲ, ಅಂದ್ರೆ ಕಂಟಿನ್ಯೂ ಜೆಲ್ ಆಗಕ್ಕಾಗಿಲ್ಲ. ನಾವು ಶೂಟಿಂಗ್ ಮುಗಿದ್ಮೇಲೆ ಎಲ್ಲ ಚೆನ್ನಾಗಿ ಆತ್ಮೀಯರಾದ್ವಿ. ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಪರಿಚಯ ಜಾಸ್ತಿ ಆದ್ಮೇಲೆ ಡಬ್ಬಿಂಗ್ ಎಡಿಟಿಂಗ್ ನಡೀತಿದ್ದು ಫೋನ್ ಮಾಡೋರು, ಪ್ರೊಡ್ಯೂಸರ್ ಮೇಲೆ ಫಂಕ್ಷನ್ ಇದ್ರೆ ಫೋನ್ ಮಾಡೋರು, ಪ್ರತಿಯೊಂದಕ್ಕೂ ಫೋನ್ ಮಾಡೋರಲ್ಲ. ಸೊ ಹಂಗ ಶೂಟಿಂಗ್ ಎಲ್ಲ ಆದ್ಮೇಲೆ ಭಾರ್ಗವ್ ಜೊತೆ ನಾವು ಆಜನ್ ಹೀರೋ ವಿಲನ್ ಎಷ್ಟು ಅಷ್ಟೇ ಇತ್ತು. ಪ್ರೊಡ್ಯೂಸರ್ ಚೆನ್ನಾಗಿದ್ರು. ಬಹಳ ಖುಷಿ ಇದೆ ಸಿನಿಮಾಕ್ಕೆ ಕೆಲಸ ಮಾಡೋದು. ಸರ್, ಅಂದ್ರೆ ಈಗ 3 ದಿನದ ಶೂಟಿಂಗ್ ಆದ್ರೆ ಎಷ್ಟೋ ಜನ ಹೋಗೇ ಬಿಡ್ತಾರೆ. ನಾನ್ ನೋಡ್ದಂಗೆ ವರ್ಧನ್ ಸರ್ ಆಗ್ಲಿ, ಎಸ್ ಶೆಟ್ಟಿ ಸರ್ ಆಗ್ಲಿ, ಕಾಕ್ರೋಚ್ ಸುದೀಪ್ ಸರ್ ಆಗ್ಲಿ, ನಿಮ್ದು ಲಾಸ್ಟ್ ಇಯರ್ ಒಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬ ಆಗ್ಲೂ ನಿಮ್ ಜೊತೆ ಕುಂತಿದ್ದಾರೆ. ಸೊ ಹೇಗೆ ಸರ್ ಅವರೆಲ್ಲ ಕಮಿಟಿ ಚೆನ್ನಾಗಿ? ಮೇಡಮ್, ನಾವು ಒಬ್ರ ಹತ್ರ ಹೆಂಗಿರ್ತೀವಿ ಅವ್ರು ನಮ್ ಜೊತೆ ಆಗೇ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಆರ್ಟಿಸ್ಟ್ಗಳು ನಾವು ಅವ್ರಿಗೆ ನೋಡ್ಕೊಳ್ಳೋದು ಅದು ಇದು ಆ ಜಲ್ಲಪ್ ಇದೆಯಲ್ಲ ಮೇಡಮ್, ವಿಶ್ವಾಸ ಅಥವಾ ಪ್ರೀತಿ, ಅದು ಫ್ಯಾಮಿಲಿಗಳಲ್ಲೂ ಅಷ್ಟೇ, ಹೊರಗಡೆ ಬಂದಾಗಲೂ ಅಷ್ಟೇ ಅಲ್ಲ, ಆ ಸಂಬಂಧದಲ್ಲಿ ಚೆನ್ನಾಗಿದೆ ಎಲ್ಲರ ಜೊತೆನು. ಹಾಗಾಗಿ ಎಲ್ಲೇ ಕರೆದ್ರು ಏನೇ ಬಿಸಿ ಇದ್ರು ಅಲ್ಲಿಂದ ಸರ್ ಈ ಟೈಮಿಗೆ ಬರ್ತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾರೆ. ಅದೊಂದು ನಾನು ಇಂಡಸ್ಟ್ರಿಯಲ್ಲಿ ಗಳಿಸಿರೋದು ಅದೊಂದು ಪ್ರೀತಿ ಮತ್ತೆ ವಿಶ್ವಾಸ. ಪ್ರತಿಯೊಬ್ಬರ ಹತ್ರ ಮಾತಾಡೋದು ಅಲ್ವಿನ ಹಾಕಿತ್ತು ಮಾಡ್ತೀನಿ, ಒಂದಿನ ಹಿಂದೆ ಮುಂದೆ ಆದ್ರೂ ಯಾವುದೇ ವಿಚಾರದಲ್ಲಿ ಇಲ್ಲ ಬಿಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋರೇ ಇದ್ದಾರೆ. ಹಾಗಾಗಿ ಆ ವಿಷಯದಲ್ಲಿ ನಾನು ಖುಷಿ. ನಾನು ಎಲ್ಲ ಸಿನಿಮಾದಲ್ಲಿ ವರ್ಕ್ ಮಾಡೋರು ಆರ್ಟಿಸ್ಟ್ಗಳು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಮಾಡ್ಕೊಟ್ಟೆ. ಆ ವಿಷಯದಲ್ಲಿ ಈ 3 ಜನ ಒಂಥರ ಕಂಪ್ನಿ ಕಲಾವಿದ್ರು ಅನ್ನೋದಕ್ಕಿಂತ ನನ್ನ ಪರ್ಸನಲ್ ಕಲಾವಿದ್ರು ಹಂಗ ಹೇಗಿದ್ದಾರೆ. ಆಮೇಲೆ ಇಂಡಸ್ಟ್ರಿಯಲ್ ಅಷ್ಟೇ ಒಂಥರ ಬ್ರಹ್ಮ ವಿಷ್ಣು ಮಹೇಶ್ 3 ಜನ 3 ಜನ ಎಲ್ಲಿರ್ತಾರೋ ಅಲ್ಲಿ. ನನ್ ಸಿನಿಮಾದಲ್ಲ ಸರ್ 3 ಜನ ನಾನು ಒಟ್ಟಿಗೆ ಮಾಡ್ತಿರೋದು. ನಮ್ ಸಿನಿಮಾದಲ್ಲಿ 3 ಜನ ಮಾಡಿದ್ದಾರೆ, ಒಂದೇ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೇಗೆ ಸರ್, ನಿಮಗೆ ಹೇಗೆ ಅನಿಸ್ತು ಈ ಟೀಮ್ ನ ನೋಡಿ? ನಮ್ ಟೀಮಲ್ಲಿ ಈಗ ನಾನು ಮೇಡಮ್ ಹೆಸರು ಬೇಡ, ಮೊನ್ನೆ ಯಾವುದೋ ಒಂದು ಪ್ರೊಡ್ಯೂಸರ್ ಕರೆದು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಸರ್ ಅಂತ ಸುಮಾರು ಸರಿ ಕರೆದು ನಾನು ಹೋಗಿರಲಿಲ್ಲ. ನಾನು ಬೇರೆಯವ್ರದ್ದು ಹಿಂಗಪ್ಪ ಅಂತ ಒಂಥರ ನನಗೆ ಒಂದ್ ಸ್ವಲ್ಪ ಮುಜುಗಾರ, ಬೇರೆಯವರು ಇದ್ದಾರೆ ಹಿಂಗೆ ಅಂತ. ಅವರು ತುಂಬಾ ಹಿಂಸೆ ಹೋದ್ರೆ ಆರ್ಟಿಸ್ಟ್ ಪಾಡ್ಗೆ ಆರ್ಟಿಸ್ಟ್ ಎಲ್ಲಿದ್ದಾರೆ, ಪ್ರೊಡ್ಯೂಸರ್ ಪಾಡ್ ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ, ಐ ಕಾಫಿ ತಗೊಂಬರ ಅಂತಾರೆ, ಕುತ್ಕೋತಾರೆ ಅಷ್ಟೇ. ಒಬ್ಬ ಆರ್ಟಿಸ್ಟ್ನು ಮಾತಾಡಿಸ್ತಾ ಇಲ್ಲ, ವಿಶ್ ಮಾಡ್ತಾ ಇಲ್ಲ, ಏನಿಲ್ಲ. ನಾನು ಎಲ್ಲೆಲ್ಲಿ ಬಂದ್ಬಿಟ್ನಪ್ಪ ಇದು ಅಂತ ನಾನು ನೋಡೋಣ ಸ್ವಲ್ಪ ಫ್ಲಾಶ್ ಬ್ಯಾಕ್. ನಮ್ ಟೀಮಲ್ಲಿ ಹಿಂಗ ಇಲ್ವಲ್ಲ ಇದು. ನಮ್ದು ಎಲ್ಲರದು ಒಂದೇ ಕಡೆ ಬಂದು ಕೂತ್ಕೊಳ್ಳೋದು, ಎಲ್ರಿಗೂ ಚೇರ್ ಹಾಕ್ಬಿಟ್ಟಿದ್ವಿ ಎಲ್ಲ ಒಂದೇ ಕಡೆ, ಅಲ್ಲೇ ಕೂತ್ಕೊಳ್ಳೋದು. ಸೀನ್ ಇದ್ದಾಗ ಇರ್ತಾ ಇದ್ರು, ಇಲ್ಲಾಂದ್ರೆ ಆರಾಮಾಗಿ ಮಾತಾಡ್ಕೊಂಡು ಬಂದ್ರ ಅವ್ರು ನನ್ ಸೆಟ್ ಬರ್ತಾ ಇದ್ದಾರೆ. ಈಗ ನಾನು ಒಂದು ಸಿನಿಮಾ ಮಾಡ್ತಾ ಬರ್ತಾ ಇದ್ರೆ ಒಂದೊಂದು ರೆಸ್ಪೆಕ್ಟ್, ಚಿಕ್ಕವರಲ್ಲಿ ದೊಡ್ಡಲ್ಲಿ ನಾನೇ ಎದ್ದು ಕರ್ಕೊಂಡು ವಿಶ್ ಮಾಡ್ಬಿಟ್ಟು ಬಂದು ಪಕ್ಕದಲ್ಲಿ ಕುರ್ಸ್ಕೊಂಡು ಆರಾಮಾಗಿ ಮಾತಾಡ್ತೀನಿ. ಆ ಸೆಟ್ಟಲ್ಲಿ ಪ್ರೊಡ್ಯೂಸರು ಎಲ್ಲೋ ಒಂದ್ ಕಡೆ ಕುತ್ಕೊಂಡಿರೋದು, ಅಲ್ಲೆಲ್ಲ ಒಂದು ಸಿಗರೇಟ್ ಕುತ್ಕೊಂಡಿರ್ತಾರೆ, ಬರ್ತಾರೆ, ಒಂದು ಆರ್ಟಿಸ್ಟ್ ಮಾತಾಡ್ಸಲ್ಲ, ಏನಿಲ್ಲ, ಪಾಪ ಅವ್ರು ಬರ್ತಾರೆ, ಅವ್ರು ಆಕ್ಟಿಂಗ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ನನ್ಗೆ ಆ ತರ ಏನೋ ಆ ನೇಚರ್ ನನ್ಗೆ ಬಂದಿಲ್ಲ ನನಗೆ. ಬಟ್ ಯಾವಾಗಲೂ ನಾನು ಒಂದು ನನ್ನ ಫ್ಯಾಮಿಲಿ ಆಗಲಿ ನಾನು ತುಂಬಾ ಇದಾಗಿ ಬಂದಿರೋದು, ನನ್ಗೆಲ್ಲ ಪರಿಚಯ ಆಗಿ ನನ್ನ ಮನ್ಸಿಗೆ ಇಳಿಸಿದ್ರೆ ನಾನು ಯಾವಾಗಲೂ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀನಿ, ಚೆನ್ನಾಗಿದ್ದೀನಿ. ಬಟ್ ಅವರು ಅಷ್ಟೇ ಎಲ್ಲ ನನ್ನ ಜೊತೆಲಿ ತುಂಬಾ ಫೋನ್ ಮಾಡಿ, ಸರ್ ಹೆಂಗಿದ್ರೆ ಚೆನ್ನಾಗಿದೆ, ಓ ಸೂಪರ್ ಸರ್, ಹಂಗೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಒಳ್ಳೆ ಇದು ಬಾಂಡಿಂಗ್ ಚೆನ್ನಾಗಿದೆ. ಸಿನಿಮಾ ಅದು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಿದೆ ಈಗ ಆಲ್ರೆಡಿ. ಆ ಸಿನಿಮಾ ಇನ್ನೇನು ಅವರು ರೆಡಿ ಮಾಡ್ಕೊಂಡು ರಿಲೀಸ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ಆರ್ಟಿಸ್ಟ್ ಹತ್ರ ಒಂದು ಸಂಭಾಷಣೆ ಇಲ್ಲ, ಏನಿಲ್ಲ. ಒಂದ್ ಡಬ್ಬಿಂಗ್ ಆಗ್ಲಿ, ಹೌದು, ಒಂದ್ ಡಬ್ಬಿಂಗ್ ಆಗ್ಲಿ ನಾವಾದ್ರೂ ಮಾತಾಡ್ಸ್ಕೊಂಡು ಎಲ್ಲ ಇದ್ ಮಾಡ್ತಾ ಇದೀನಿ. ಅವ್ರು ಒಂದ್ ಡಬ್ಬಿಂಗ್ ಎಲ್ಲೂ ಮಾತಾಡಲ್ಲ, ಏನಿಲ್ಲ. ನಾನು ಏನಪ್ಪ ಹಿಂಗೇನ ಇರ್ಬೇಕ ಪ್ರೊಡ್ಯೂಸರ್.
ಸಿನಿಮಾ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ಸಾಧ್ಯ ಇಲ್ಲ ಮೇಡಮ್. ಅದು ಖಂಡಿತ ಸಾಧ್ಯ ಇಲ್ಲ ನನಗೆ. ಒಂದ್ಸಾರಿ ನಾನು ಬೆರ್ತು ಬಿಟ್ರೆ ನಾನು ತುಂಬಾ ಇದಾಗಿರ್ತೀನಿ. ಯಾಕೆಂದ್ರೆ ನಾವು ಬರುವಾಗ ಏನೂ ತರಲ್ಲ, ಹೋಗುವಾಗ ಏನೂ ಎತ್ಕೊಂಡು ಹೋಗಲ್ಲ. ಒಂದು ಜೀವನದಲ್ಲಿ ಬೇಕಾಗಿರೋದು ಒಂದು ನಗು, ಒಂದು ಸಂತೋಷ, ಒಂದು ಆತ್ಮವಿಶ್ವಾಸ, ಇವು 3 ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ನಂದು ಪಾಲಿಸಿ. ಭಾರ್ಗವ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ. ನೆಕ್ಸ್ಟ್ ಫ್ಯೂಚರ್ ಏನು, ಏನಾದ್ರು ಯೋಚನೆ ಮಾಡಿದ್ದೀರಾ? ಅಂದ್ರೆ ಎಜುಕೇಶನ್ ರಿಲೇಟೆಡ್ ನಾನು ಬಿಸ್ನೆಸ್ ಇದೆ, ಈಗ ಏನು ಲ್ಯಾಂಡ್ ಡೆವಲಪರ್ಸ್ ಏನು ನೋಡ್ಕೋ, ಫಸ್ಟ್ ಇಂದ ಅದೇ ಐಡಿಯಾ ಇದ್ದಿತ್ತು. ಸೊ ಅಲ್ಲಿ 2 months ಮಾಡಿದ್ದೀನಿ, ದುಬೈಲಿ 2-3 months ಮಾಡಿದ್ದೀನಿ ಆಲ್ರೆಡಿ ಜಾಬ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ತೀನಿ, ಬಿಸ್ನೆಸ್ ಕಂಟಿನ್ಯೂ.